ಅದ್ ಹೇಗ್ ನೋಡ್ಕೋತೀರಂತ ಸ್ವಲ್ಪ ಬಿಟ್ಟು ಹೇಳಿ. ಪಕ್ಕ 2 ಗಿಡಗಳನ್ನ ನಾವು ಮನೆ ಕಟ್ಟೋ ಸಮಯಕ್ಕೆ ಆ ಗಿಡಗಳು ಹೆಮ್ಮರವಾಗಿ ಬೆಳೆದಿರುತ್ತವೆ. ಆ ಮರಕ್ಕೊಂದು ಜೋಳಿಗೆ ಕಟ್ಟಿ ನಮಗ ಮಗು ಆಗೋವರೆಗೂ ನಿನ್ನ ಜೋಳಿಗೆಯಲ್ಲಿ ಹಾಕಿ ತೂಗುತ್ತೀವಿ. ತೂಗಿಪ್ಪ 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 ತೂಗಿಪ್ಪ. ಇಷ್ಟೊತ್ತು ನಾನು ಕಂಡಿದ್ ಕನ್ಸ ಹಗಲ ಗೊತ್ತಲ್ಲೇ ಕನ್ಸ್ಕೊಂತಿಲ್ಲಮ್ಮ. ಏನಪ್ಪ ಹಗಲೊತ್ತಲ್ಲಿ ಕನ್ಸ್ಕೊಂಡಿದೀನಿ ಅಂದ್ರೆ ಅದು ನನ್ ಸಾಗತ್ತೆ. ಏನ್ ಕನ್ಸ್ಕೊಂಡ್ ನಾವು ಬೆಟ್ಟದ ಮೇಲೆ ಒಂದು ಸೈಟ್ ತಗೊಂಡಂಗೆ ನಮಗ್ ಮಗು ಆಗೋವರೆಗೂ ಅಲ್ಲೊಂದ್ ಜೋಳಿಗೆ ಕಟ್ಟಿ ಅದ್ರಲ್ಲಿ ನನ್ನೇ ಹಾಕಿ ತೂಗ್ತೀನಿ ಅಂತ ಹೇಳ್ತಿದ್ರಪ್ಪ. ನಾನು ಗೊತ್ತು, ನಿನಗೆ ಗೊತ್ತು, ನೋಡೋ ಪ್ರೇಕ್ಷಕರಿಗೂ ಗೊತ್ತಮ್ಮ. ಆದ್ರೆ ತಲೆನಲ್ಲಿ ಬೂಸ ತುಟ್ಕೊಂಡಿದ್ದಲ್ಲ ನಿಮ್ಮ ಅಣ್ಣ, ಅವನು ಗೊತ್ತಿಲ್ಲ. ಹೋಗಿ ನನ್ನ ಭಾಗದ ಆಸ್ತಿ ಯಾವಾಗ ಕೊಡ್ತೀಯ ಅಂತ ಕೇಳು. ಅವ್ನು ಕೊಟ್ಟ ತಕ್ಷಣ ಈ ಮನೆ ಬಿಟ್ಟು ತೊಳಗೋಣ. ಕಾಫಿ ಸಕ್ಕರೆ ಸಾಕ? ಸರಿಯಾಗಿದೆ ಕಣ. ಅಲ್ಲ ಯಜಮಾನ್ರೆ, ಸಕ್ಕರೆ ಕಾಫಿ ಸಾಕ? ಇಲ್ಲ ಯಜಮಾನ್ರೆ, ಕಾಫಿ ಸಕ್ಕರೆ ಹಾಕೋದೇ ಬೇರೆ, ಸಕ್ಕರೆ ಕಾಫಿ ಹಾಕೋದೇ ಬೇರೆ. ಅಕ್ರೆ ಇಕ್ಕಡೆ ಸಕ್ಕರೆ ಬೇಕಾಗಲ್ಲ ಅಂತ. $1 ಮಿಸ್ ಆಗಿದೆ. ಅಜ್ಜಿ ಮನೆಗೆ ಬಂದು ಹುಡುಕಿ ಸಿಗುತ್ತೆ. ಅಡುಗೆ ಮನೆಗೆ ಹೋಗ್ತೀಯಾ ಇಲ್ಲ ನಾನೇ ಹೊಡ್ದು ಕೊಡ್ತೀಯ? ಬೇಡ ಬಿಡಿ, ನಾನೇ ಅಡುಗೆ ಮನೆಗೆ ಹೋಗ್ತೀನಿ. ಸ್ವಲ್ಪ ಸಕ್ಕರೆ ಕೊಟ್ಟರೆ ಸಾಕು, ತಲೆ ಮೇಲೆ ಹೊಟ್ಟಿ ಕೂತ್ ಬಿಡ್ತಾಳೆ. ನಾನು ಸಾಕಷ್ಟು ದುಡ್ಡು ಕೊಟ್ಟು ಕಲಿಸ್ಕೊಂಡೆ. ತುಂಬಾ ಸಂತೋಷ ಅಮ್ಮ. ಇನ್ನೂ ಒಂದು ಕನಸು ಕಾಣು. ನಾನು ಕೊಟ್ಟ ದುಡ್ಡನ್ನ ಖರ್ಚು ಮಾಡಿದ ಹಾಗೆ. ಕನಸಲ್ಲಿ ಸೈಟ್ ತಗೊಳಕ್ಕೂ ಆಗಲ್ಲ, ಬೆಟ್ಟದ ಮೇಲೆ ಒಂದು ಮನೆ ಮಾಡಕ್ಕೂ ಆಗಲ್ಲ, ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಕ್ಕೂ ಆಗಲ್ಲ, ಅದ್ರಲ್ಲಿ ನನ್ನ ಮಗುನ ತೂಗಕ್ಕೂ ಆಗಲ್ಲ. ನನ್ ಕಂಡಿದ್ ಕನಸು ಏನು ಅಂತ? ಹಳೇ ಕನಸು, ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ತರ. ಕನಸು ಕಾಣೋ ತಪ್ಪಲ್ಲ, ಆದ್ರೆ ಆರೋಗ್ಯಕರವಾದ ಕನಸು ಕಾಣಬೇಕು. ಅಂದ್ರೆ ನುಂಗಿ ಕನ್ಸು ಕಾಣ್ಬೇಕಾ? ನಾನು ಭಾರತದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಕನಸು ಕಾಣಬಾರ್ದು. ಮುನ್ಸಿಪಾಲಿಟಿ ಮೆಂಬರ್ ಆಗ್ಬೇಕು ಅಂತ ಕನಸು ಕಾಣಬೇಕು. ಕನಸು ಕಾಣೋದಕ್ಕೂ ಒಂದು ಅರ್ಹತೆ ಬೇಕಮ್ಮ. ನಮ್ಮ ಇಲ್ಲಿ ಕೊಂಡ್ಕೊಳಕ್ಕಾಗತ್ತೇನಮ್ಮ? ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು ಅಂತ ಹಾಡ್ತಾರಲ್ಲ, ಅದು ಸಾಧ್ಯನೇನಮ್ಮ? ಆಮೇಲೆ ಅದು ನೋಡಕ್ಕೆ ಗುಂಪಾಗಿ ಜನ ಬರ್ತಾರೆ, ಆಮೇಲೆ ನಮಗ್ ಪ್ರೈವಸಿನೇ ಇರಲ್ಲ. ಬೆಟ್ಟದ ಮೇಲೆ ಒಂದು ಸೈಟ್ ತೆಕ್ಕೊಟ್ರೆ ಸಾಕು. ಒಂದಲ್ಲ ಒಂದು ದಿವಸ ನಾನು ಸಾಗಬಹುದು. ದೊಡ್ಡವರು ಹೇಳಿದಾರಲ್ಲ, ಕನಸು ಕಾಣೋದಕ್ಕಾಗ್ಲಿ ಕೊಟ್ಟೋದಕ್ಕಾಗ್ಲಿ ಟ್ಯಾಕ್ಸ್ ಇಲ್ಲ ಅಂತ. ನೀನ್ ನನ್ಗೆ ಬೆಟ್ಟದ ಮೇಲೆ ಸೈಟ್ ಕೊಡ್ತಿಲ್ಲ ಅಂದ್ರೆ ಇನ್ಮೇಲಿಂದ ನಾನು ಊಟ ತಿಂಡಿ ಎಲ್ಲ ಬಿಟ್ಬಿಡ್ತೀಯಾ? ಇಲ್ಲ, ಜಾಸ್ತಿ ತಿಂತೀನಿ, ತಿಂತೀನಿ, ನಿನ್ ಕೈನ ತಿರ್ಗಿಸ್ತೀನಿ, ನಿನ್ ಕಿವಿನ ಅಕ್ಕಿಸ್ತಾಕ್ತೀನಿ. ಬಿಟ್ಟಿದ್ಯಾ? ಇವಾಗ ಹೇಳು, ನನ್ಗೆ ಬೆಟ್ಟದ ಮೇಲೆ ಸೈಟ್ ಯಾವಾಗ ಕೊಡ್ತೀಯಾ? ದೇವರ ಕೊಟ್ಟ ತಗ್ಗಿ ಬೆಟ್ಟದ ಮೇಲೆ ಚಿರತೆಗಳಿರುತ್ತೆ. ನಾಯಲ್ಲ, ಚಿರತೆಗಳು ತಿಂದು ಬಿಡ್ತವೆ. ನೀನನ್ನ ಕಾವಲ್ ಗೆದ್ದಿದ್ರೆ ಆಯ್ತು. ನನ್ಗೆ ಬೆಟ್ಟದ ಮೇಲೆ ಸೈಟ್ ಯಾವಾಗ ಕೊಡ್ತೀಯ ಅಂತ ಹೇಳಯ್ಯ. ಇಲ್ಲ ಅಂದ್ರೆ ಏನಮ್ಮ ಮಾಡ್ತೀಯಾ? ಏನು ಮಾಡ್ತೀನಾ? ಸ್ವಲ್ಪ ಈ ಕಡೆ ಬಂದಿದ್ದು ಹೇಳಿ ಬಾಬಾ. ಸಂಪಾದನೆ ಮಾಡಿ ಹೆಂಡತಿ ಸಾಕೋದು ಬಿಟ್ಟು ನಾಯಿ ತರ ನನ್ನ ಮೇಲೆ ಶೂ ಬಿಟ್ಟಿದ್ದೀರಲ್ಲ, ಇಲ್ದಿರೋ ಆಸೆನ ಅವ್ರ ತಲೆಯಲ್ಲಿ ಯಾಕ್ರಿ ತುಂಬ್ತೀರಾ? ಕನಸು ಬಿಟ್ಟಿದ್ದು ಅವ್ರಿಗೆ ನನಗಲ್ಲ. ಏನೋ ಬೆಟ್ಟದ ಮೇಲೆ ಒಂದು ಸೈಟ್ ನನ್ನ ಕನಸು ಬಿತ್ತು, ಅದನ್ನ ನನಸು ಮಾಡೋದು ಬಿಡೋದು ನಿಮ್ಮ ಕೈಲಿದೆ. ಅದಕ್ಕೆ ನನಗೆ ಹಿಂಗ್ ನೋಡಿದ್ರಿ ನೀವು ಗಂಡಸಲ್ವಾ? ಅದರಲ್ಲಿ ಯಾವ ನಮ್ಮನ್ನು ಇಟ್ಕೊಬಿಡಿ. ಒಂದು 5 ವರ್ಷ ಆಗಿರ್ಬೋದು. ನಿಂತು ತಗೊಳ್ಬೇಕು ಅಂದ್ರೆ ನಿಮ್ ಶ್ರಮನೂ ಬೇಕಲ್ವಾ? ನೀವು ಸಂಪಾದನೆ ಮಾಡಿ ಸ್ವಲ್ಪ ದುಡ್ಡು ಹಾಕಿ, ನಾನು ಸ್ವಲ್ಪ ದುಡ್ಡು ಹಾಕ್ತೀನಿ, ಆಗ ನಿಮ್ಗೂ ಜವಾಬ್ದಾರಿ ಬರುತ್ತೆ. ನಾನು ಸಂಪಾದನೆ ಮಾಡಿದ ಕಾಲಕ್ಕೆ ನೀವು ನನಗೆ ಬೆಟ್ಟದ ಮೇಲೆ ಒಂದು ಸೈಟ್ ಕೊಡ್ತೀರಾ? ಬುದ್ಧಿವಂತರ ತರ ಮಾತಾಡ್ತಿರಪ್ಪ ನೀವು. ನಾನು ಹುಟ್ಟುತ್ತಾನೆ ಬುದ್ಧಿವಂತನಾಗಿ ಹುಟ್ಟಿದ್ದೀನಿ ಬಾಬಾ. ಯಾವಾಗ ಗಂಡುಗಳ ನಿಮಿಷ ಕಾಲಿಟ್ಟನು ನೀವೆಲ್ಲ ಸೇರ್ಕೊಂಡು ನನ್ನ ತಟ್ಟನಾಗಿ ಮಾಡಿದ್ರ. ಇಲ್ಲ ಅಂದ್ರೆ ಗಂಡುಗಳ ನಿಮಿಷ ಅದೆಲ್ಲೋ ಗಂಡುಗಳು ಅಂತ ಅಲ್ಲೆಲ್ಲೋ ಹೋಗೋದಾಡ, ಇಲ್ಲೇ ಇರಲಿ. ನೀವು 100 ರೂಪಾಯಿ ಕೊಡಿ, ನಾನು ನಿಮಗೆ 400 ರೂಪಾಯಿ ಕೊಡ್ತೀನಿ. ನೀವು ನನಗೆ 10,000 ರೂಪಾಯಿ ಕೊಡಿ, ನಾನು ನಿಮಗೆ 40,000 ರೂಪಾಯಿ
ಕೊಡ್ತೀನಿ. ನೀವು ನನಗೆ 1 ಕೋಟಿ ಕೊಡಿ, ನಾನು ನಿಮಗೆ 4 ಕೋಟಿ ಎಷ್ಟು ಕೊಡ್ತೀನಿ. ಒಂದು ಕೆಲಸ ಮಾಡಿ ಬಾಬಾ, ನೀವು ಫಸ್ಟ್ ನನಗೆ 4 ಕೋಟಿ ಕೊಟ್ಬಿಡಿ, ಅದನ್ನ ನಿಮಗೆ 1 ಕೋಟಿನ ವಾಪಸ್ ಕೊಟ್ಬಿಡ್ತೀನಿ. ನೀವು ಕೂಡ ಬಾಗಿ ಅಂತ ನಾನು ಹೇಳಿಕೊಟ್ರೆ ದಂಡ ಪಿಂಡವಾಗಿ ಇರ್ತೀವಿ ಅಂತ ಹೇಳು ಒಂದು ನಾಯಿ. ಇಷ್ಟು ಬೈದ್ರೆ ನಿಮಗೆ ಬುದ್ಧಿ ಬರ್ತೀರಲ್ಲ, ಹೋಗಿ ದುಡ್ಕೊಂಬನ್ನಿ. ದುಡ್ಕೊಂಡ್ಬರ್ತೀನಿ. ದುಡ್ಕೊಂಡ್ಬಂದು ನಿಮ್ಮ ಅಣ್ಣನ ಮುಖಕ್ಕೆ ಬಿಸಾಕ್ತೀನಿ. ಅದಕ್ಕೆ 4 ಪಟ್ಟು ಎಕ್ಸ್ಟ್ರಾ ನನ್ನ ಮುಖಕ್ಕೆ ಬಿಸಾಕ್ಬೇಕು. ಇಲ್ಲಾಂದ್ರೆ ಯಾರ್ಯಾರನ್ನ ಎಲ್ಲೆಲ್ಲಿ ಎಷ್ಟು ಬಿಸಾಕ್ತೀನೋ ನಮ್ಮ ತಾಯಿ ನನಗೆ ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದಾರೆ ಡಾಕ್ಟ್ರೆ? ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಕತ್ತರಿಸ್ಕೊಂಡು ಸಾಯ್ತು ಚೆನ್ನಾಗಿರ್ಬೇಕಲ್ವಾ? ನನ್ನ ಹೃದಯದ ಬರ್ತದೆ ಚೆಕ್ ಮಾಡ್ತಾ ಇದ್ದೀರಾ? ಎಲ್ಲರೂ ಕತ್ತೋಗಿರ್ತಾರೆ, ಅದು ನಡೆದಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಗೊತ್ತಾಗ್ಲಿಲ್ಲ. ಇನ್ಯಾರು ಭೂಮಿ ಭಾರ ಕೂಡಿ ದಂಡ ಐ ಎಂ ವಿಠಲಮೂರ್ತಿ ಎಮ್ಮೆ ಗಂಡು ಕಲಿಸದ ಏಕೈಕ ಮನೆಯಲ್ಲಿ ಮುಗಿದ ಮೇಲೆ ಸೋಷಿಯಲ್ ಸರ್ವಿಸ್ ಮಾಡಬೇಕು. ಯಾರು ಸೋಷಿಯಲ್ ಸರ್ವಿಸ್ ಮಾಡ್ತಾರೋ ಅವರೇ ಮನುಷ್ಯರು ಅಂತ ನನ್ನ ಭಾವನೆ. ಅದಕ್ಕೆ ನಾನು ಕಂಗ್ರಾಚುಲೇಷನ್ ಕಣಯ್ಯ, ನೀನು ಬದುಕಿದ್ದೀಯ. ಸರ್ ನೀವು ನಾನು ಅದನ್ನ ಆಮೇಲೆ ಹೇಳ್ತೀನಿ. ನೀನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ ಅಗ್ರಿಮೆಂಟ್ಗೆ ಸೈನ್ ಅಪ್ ಕೊಡು. ನಾನು ನಿಮಗೆ 50,000 ರೂಪಾಯಿ ಕೊಡ್ತೀನಿ. ನಾನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ ಅಗ್ರಿಮೆಂಟಿಗೆ ಸೈನ್ ಹಾಕಿದ್ರೆ 50,000 ಕೊಡ್ತೀರಾ? ಒಂದು ನಿಮಿಷ. 5 4 20 ಅಂದರೆ 2 ಲಕ್ಷ. ಇವ್ರು ಕೊಡೋದು 50,000, 2.5 ಲಕ್ಷ. 2.5 ಲಕ್ಷ ಇಂಟು 4. ಒಪ್ಪದೇನಾ? ಈ ಪೇಪರ್ ಸಹಿ ಹಾಕು. ಸರಿ ಸರ್, ನಾನು ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ರೆಡಿ ಆಗಿದ್ದೀನಿ ಸರ್. ಸ್ವಲ್ಪ ಬ್ಯಾಕಪ್ ಹೋಗ್ತಾನೆ ಸರ್. ಇರಿ ತಡಪಟ್ಟ 5,000 ಇದೆ ತಗೋ. 50,000 ಅಂತ ಬರೀ 5,000 ಕೊಡ್ತಾ ಇದ್ದೀರಾ? ಹೌದಪ್ಪ, ನಂದು ಲೈಟ್ ರೂಮ್ ಇದೆ. ಆ ಬೆಳಕಿನಲ್ಲಿ ನಿನಗೆ ಎಣಸಿ ಕೊಡ್ತೀನಿ. ಇನ್ನೂ ಉಳಿಕಿದೆ. ಎಲ್ಲಂದ್ರೂ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲಪ್ಪ. ನೀನು ನನಗೆ ಕೊಡೋದು, ನಾನು ನಿನಗೆ ಕೊಡೋದು ಇದ್ದೇ ಇರುತ್ತೆ. ನಿನ್ನ ಹೆಸರೇನಂದೆ? ಐ ಎಂ ವಿಠಲಮೂರ್ತಿ ಎಮ್ಮೆ. ನಿನ್ನ ನೋಡಿ ನನಗೆ ಹೆಮ್ಮೆಯಾಗಿದೆ. ಬಾಹವನಕ ನೀನು ಒಂದು ಕಿಡ್ನಿನ ದಾನವಾಗಿ ಕೊಡ್ತೀಯ. ನಾನು ಕಿಡ್ನಿನ ದಾನ ಬಿಟ್ಬಿಡ್ತಾನ. ಸುಮ್ಮನೆ ಬೆಕ್ಕ. ಈಗ ಬಂದವರೆಲ್ಲ ಓಡ್ ಹೋಗ್ತಾ ಇದ್ರೆ ನಾವು ಯಾರು ಕುಯ್ಯೋಣ, ಯಾರು ತೆಗಿಯೋಣ? ಹೀಗೆ ಮಾಡ್ತಾ ಇದ್ರೆ ನಿನ್ನ ಕಿಡ್ನಿನ ಕಿತ್ತು ನೀನು ಬಾಯಿ ಹಾಕ್ತೀನಿ ನೋಡು. ಕಿಡ್ನಿನ ಕಿತ್ತು ನನ್ನ ಬಾಯಿ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ದೇಶದಲ್ಲಿ ಜ್ಞಾನಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ದೇವ್ರು ನಮ್ಗೆ 2 ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಯಾಕೆ? ಒಂದನ್ನ ಇಟ್ಕೊಂಡು ಇನ್ನೊಂದನ್ನ ಸಮಾಜಕ್ಕೆ ಕೊಡುವಂತ. ದೇವ್ರು ನಮ್ಗೆ 2 ಕಿವಿಗಳನ್ನ ಕೊಟ್ಟಿದ್ದಾನೆ. ಯಾಕೆ? ಒಂದನ್ನ ಸ್ವಂತ ಇಟ್ಟುಕೊಂಡು ಇನ್ನೊಂದನ್ನ ಸಮಾಜಕ್ಕೆ ಕೊಡುವಂತ. ಕೈ ತುಂಬಾ ಚರ್ಮ ಕೊಟ್ಟಿದ್ದಾನೆ. ಯಾಕೆ? 20% ಸಮಾಜಕ್ಕೆ ಕೊಡುವಂತ. ಎಕ್ಸ್ಟ್ರಾ ಮೂಳೆಗಳನ್ನು ಕೊಟ್ಟಿದ್ದಾನೆ. ಯಾಕೆ? ಮುರಿದೋರಿಗೆ ದಾನ ಮಾಡುವಂತ. ಹಾಗೇನೆ 2 ಕಿಡ್ನಿ ಕೊಟ್ಟಿರೋದು. ಒಂದು ಕಿಡ್ನಿಯ ಸ್ವಂತಕ್ಕೆ ಇಟ್ಕೊಂಡು ಇನ್ನೊಂದು ಕಿಡ್ನಿನ ದಾನ ಮಾಡುವಂತ.
ಯಾಕೆ ಅಂದ್ರೆ ಅವರು ಒಂದು ಕಿಡ್ನಿನ ದಾನ ಮಾಡಿದ್ದಾರೆ. ಅದರಿಂದಾಗಿ ನೂರಾರು ಜನ ಪ್ರಾಣ ಉಳಿದಿದೆ. ಡಾಕ್ಟ್ರೆ ನಮ್ಮ ಜಾಗಕ್ಕೆ ಇದ್ರ ಬಗ್ಗೆ ಹೇಳ್ತಾ ಇದ್ರು. ಒಂದು ನಿಮಿಷ ಇರಿ, ಫ್ಲಾಶ್ ಬ್ಯಾಕ್ ಬರ್ತೀನಿ. ಸೇರುತ್ತಾ? ಹೌದು, ಕೆಲವರು ಕಿಡ್ನಿ ದಾನ ಅಂತ ಕಿಡ್ನಿ ದಾನ ಮಾಡ್ತಾರೆ. ಒಂದು ಕಿಡ್ನಿ ಜೀವನ ನಡೆಯುತ್ತೆ, ಆದ್ರೆ ಇನ್ನೂ ಒಂದು ಕಿಡ್ನಿನೇ ಸೆಪ್ಟಿಕ್ ಆಗಿ ಇನ್ನೇನೋ ಪ್ರಾಬ್ಲಮ್ ಆಗ್ಬಿಟ್ರೆ ಆ ಸಮಯ ಡಮರ್. ಕಿಡ್ನಿ ಕೊಡೋದು ಅಪ್ಪನೇ ಅನ್ನಿ. ಒಂದು ಗ್ಯಾಸ್ ಸಿಲಿಂಡರ್ ಇರೋ ಬದಲು 2 ಗ್ಯಾಸ್ ಸಿಲಿಂಡರ್ ಇದ್ರೆ ತುಂಬಾ ಸೇಫ್ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಶಾಸಕಕ್ಕೆ ಏನು ಹೇಳಿದ್ರು ಗೊತ್ತಾ? ಏನ್ ಹೇಳಿದಾರಪ್ಪ? ಸಂಸಾರ ಅನ್ನೋದು ಸಿಂಗಲ್ ಸಿಲಿಂಡರ್ ನಡೀತಾ ಇರುತ್ತೆ. ನಮ್ಮ ಮನೆಯಲ್ಲೂ ಡಬಲ್ ಸಿಲಿಂಡರ್ ಇಲ್ಲಪ್ಪ. ಸಿಂಗಲ್ ಸಿಲಿಂಡರ್ ಖಾಲಿ ಆಗುತ್ತೆ ಏನಾಗುತ್ತೆ? ಹೊರಗೆ ನಿಂತು ಹೋಗುತ್ತೆ. ಸಿಂಗಲ್ ಕಿಡ್ನಿ ಇದ್ರು ಅದೇ ಆಗುತ್ತೆ. ಅದಕ್ಕೆ ದೇವರು 2 ಕೊಟ್ಟಿರ್ತಾನೆ, ಬೇರ್ಗೊಂದು ಇರಲಿ ಅಂತ. ಏನು ರಾತ್ರಿಗೆ ಇರುವಂತ ಕೆಲವರು ಕೂತ್ಕೊಳ್ಳೋದು ಏನಕ್ಕೆ ಅಂತ ಗೊತ್ತಾ? ಹೆಂಡತಿ ಜೊತೆ ಇನ್ನೊಂದು ಇರಲಿ ಅಂತ. ಗೊತ್ತಾ ನಿಮಗೆ? ಇಷ್ಟೊಂದು ವಿಚಾರ ತಿಳ್ಕೊಂಡಿದ್ವಿ. ಮತ್ತೆ 50,000 ಅಗ್ರಿಮೆಂಟ್ ಯಾಕೆ ಸೈನ್ ಆಗಿದೆ? ಸಮಾಚಾರ ಮಾಡ್ತೀರಾ ಅನ್ಕೊಂಡು ಸೈನ್ ಆಗಿದೆ. ನೀವು ಡೈರೆಕ್ಟ್ ಆಗಿ ಇದಕ್ಕೆ ಕೈ ಹಾಕಿದ್ರೆ ನನಗೇನು ಗೊತ್ತಿಲ್ಲ. ನೀವ್ ಗಂಡಸಾಗಿದ್ರೆ ಕಿಡ್ನಿ ಕೊಡ್ತೀಯ. ಕಿಡ್ನಿ ಕಳ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ನಿಮ್ಗೆ ನಮ್ಮ ಗೊತ್ತು ನರ್ಸಮ್ಮ. ನಿಮ್ಗೆ ಇದು ಕೊಡು ನೋಡೋಣ. ಇವ್ರನ್ನ ಮೇಲೆ ಕೆಲಸ ಇಟ್ಕೊಂಡಿರೋದು. ಯಾಕೆ ನಾನ್ ಬರ್ತಿಲ್ವಾ? ಹೊಲಿಗೆ ತೋರಿಸ್ಬೇಕಾ? ಏನು ಬೇಕಾಗಿಲ್ಲ, ನಾನು ಬಿಟ್ಬಿಟ್ರೆ ಸಾಕಾಗುತ್ತೆ ನನಗೆ. ನೀನಲ್ಲ, ನಿನ್ನ ಹೆಣ. ನೀನು ಆಕ್ಸಿಡೆಂಟಲ್ ಸತ್ಯ ಅಂತ ನಿನ್ನ 2 ಕಿಡ್ನಿನು ಕಿತ್ಕೊಂಡು ದೇಶಕ್ಕೆ ಸಮರ್ಪಣೆ ಮಾಡ್ತೀನಿ. ಅಂತ ಕರಿತೀನಿ. ಯಾವ ರತ್ನನ ಬೇಡ, ಯಾವ ಮುತ್ತು ಬೇಡ, ಬಿಟ್ಬಿಟ್ಟು ನಾನು ಪಾಸ್ ಮಾಡ್ತೀನಿ. ನನ್ನ ಕೈಯ ಮುರಿತೀಯ, ನನ್ನ ಉಂಗುರನ ಕದೀತೀಯ, ನಾನು ನಿನ್ನನ್ನು ಬಿಡಲ್ಲ. ನಿನ್ನ 2 ಕಿಡ್ನಿನು ಅಬ್ಯಾಟ್ ಮಾಡ್ತೀನಿ. ಏನೋ ಪ್ರಾಬ್ಲಮ್ ಆಗಿದೆಯಂತೆ, ವಿಚಾರಿಸಬಾರ್ದಾ? ಅದಕ್ಕೆ ನಾನೇನ್ರಿ ಮಾಡ್ಲಿ? ಅವ್ನು ಯಾವ್ದೋ ಡಾಕ್ಟರ್ ಹತ್ರ ಸಿಕ್ಕಾಕೊಂಡಿದ್ದಾನಂತೆ. ನಾನು ಹೇಳ್ತಾ ಹೋಗಿ ಸಿಕ್ಕಾಕೊಳ್ಳಿ ಅಂತ. ಅವನು ಈ ಮನೆ ಅಳಿಯಂಗಿರು. ಅಳಿಯಂಗಿರಿಗೆ ತೊಂದರೆ ಆದಾಗ ನೀನ್ ತಾನೇ ಕಾಪಾಡಬೇಕು. ಬೆಟ್ಟದ ಮೇಲೆ ಸೈಟ್ ತಗೊಳ್ಬೇಕು ಅಂತ ಸ್ಟುಡಿಯೋಕ್ಕೆ ಹೋಗಿದ್ದಾರೆ. ತಾಕತ್ತಿದ್ರೆ ದುಡ್ಕೊಂಡು ಬರ್ಲಿ, ಇಲ್ಲ ಅಂದ್ರೆ ಬೆಟ್ಟದ ವಿಷಯನ ಮರ್ತು ಬಿಡ್ಲಿ. ಅಳಿಯಂಗಿಲೆ ಕೇಳಿದ್ರು ನಿಮ್ಮ ಅವತಾರ. ನಾನು ಬದುಕು ಬಂದಿದ್ದೆ ಹೆಚ್ಚು, ಇಲ್ಲಾಂದ್ರೆ ನೀವು ಯಾರನ್ನ ಅಳಿ ಅಂತ ಕಳಿಸಿದ್ರಿ. ಗಂಟು ಸಿಕ್ಕಾವಲ್ಲ, ದುರ್ಪಿನ ಹಾಕೊಂಡು ಹೋಗೋದು ಸಿಗಲ್ಲ. ಕೆಲಸವ್ರನ್ನ ನಮ್ಮ ಚಿಂತೆ ಮಾಡೋಂಗ್ ಆಗೋಯ್ತಲ್ಲಮ್ಮ. ನಾನ್ ಕೆಲಸದವಳಲ್ಲ, MSc ನೇಟ್ ಸೆಕೆಂಡ್ ಚಪ್ಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಂತ ಉತ್ತರ ಸಿಕ್ಕಿಸ್ಕೊಡ್ತೀನಿ. ಸ್ವಲ್ಪ ಬಿಟ್ಟು ಕೇಳ್ತೀರಾ? ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಯಾರೋ ಒಬ್ಬ ಡಾಕ್ಟ್ರು ಬಂದ್ಬಿಟ್ಟು ಕಿತ್ಕೊಂಡು ಕಳ್ಸಿದ್ರೆ ಚೆನ್ನಾಗಿರೋದು. ಏನಪ್ಪ, ಸುಮ್ನೆ ಯಾಕಪ್ಪ ರಿಸ್ಕ್ ತಗೋತೀರಾ? ನಮ್ಮ ಪಲ್ಲು ರಿಸ್ಕ್ ತಗೊಳ್ಳೋದನ್ನ ರಿಸ್ಕ್ ತಿನ್ನುವಷ್ಟು ಸುಲಭ ಮಾಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸಂಪಾದನೆ ಮಾಡಿ ನಿಮ್ಮ ಮಣ್ಣಿನ ಮುಖದ ಮೇಲೆ ಬಿಸಾಕ್ತೀನಿ. 1ಕ್ಕೆ 4ರಷ್ಟು ಕೊಡ್ಲಿಲ್ಲ ಅಂದ್ರೆ ಯಾರ್ಯಾರನ್ನ ಎಲ್ಲೆಲ್ಲಿ ಎತ್ತೆತ್ತು ಬಿಸಾಕ್ತೀನಿ ಅಂತ ನಮ್ಮ ತಾಯಿ ಹೇಳೋದು ನನಗೆ ಗೊತ್ತಿಲ್ಲ. ನೋಡಿ ಕಸ ಗುಡ್ಸೋ ಕೆಲ್ಸ ತುಂಬಾನೇ ಕಷ್ಟ. ಚಿಚ್ಚಿ, ಏನಪ್ಪ ರಸ್ತೆ ಇಷ್ಟೊಂದು ಕಷ್ಟ ಅಂತ ನಾವು ಅನ್ಕೋತೀವಿ. ಆದ್ರೆ ಆ ಕಸ ಹಾಕೋದು ಯಾರು? ನಾವೇ. ಆದ್ರೆ ಫಾರಿನ್ ಅಲ್ಲಿ ಹಾಗಲ್ಲ. ತಾವು ತಿನ್ನೋ ಒಂದು ಚಾಕ್ಲೇಟ್ ಕವರ್ನು ಕೂಡ ಜೇಬಲ್ಲಿ ಇಟ್ಕೊಂಡು ಕಸ ಬುಟ್ಟಿಗೆ ಹಾಕ್ತಾರೆ. ಆದ್ರೆ ನಮ್ಮಲ್ಲಿ ಕಾರಲ್ಲಿ ಹೋಗ್ತಾ ಇರ್ತಾರೆ, ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಮೂಸಂಬಿ ಸಿಪ್ಪೆ, ಕಡಲೆಕಾಯಿ ಸಿಪ್ಪೆ, ಚಿಪ್ಸ್ ಪ್ಯಾಕೆಟ್ ಎಲ್ಲಾನು ರಸ್ತೆಲೆ ಹಾಕ್ತಾರೆ. ಅದನ್ನ ತೆಗೆದು ಯಾರು? ಹಾಗಾಗಿ ಮೊದಲು ನಮ್ಮಲ್ಲಿ ಕ್ಲೀನಿಂಗ್ ಕಾನ್ಸೆಪ್ಟ್ ಚೇಂಜ್ ಆಗ್ತದೆ. ಅಲ್ಲಡಿ ಸರ್, ಯಾರೋ ಬಿಸಾಕಿರೋ ಕಸ ತೆಗೆಯೋ ಕರ್ಮ ಅವ್ರಿಗೆ ಬಂದಿದೆ. ಛೇ 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 ಛೇ, ಓ ಮೈ ಗಾಡ್. ನೋಡಿ, ಕಸ ಗುಡ್ಸೋರು ಪೊಲ್ಯೂಷನ್ ವರ್ಕ್ ಮಾಡ್ತಾರೆ. ಇಂಥವ್ರ ಆರೋಗ್ಯ ಆಗಾಗ ಹದಗೆಡ್ತಾ ಇರುತ್ತೆ. ಇಂಥವ್ರಿಗೋಸ್ಕರ ನೀವೇನ್ ಮಾಡ್ಕೊಂಡಿದ್ದೀರಾ? ಇಂಥವ್ರನ್ನೆಲ್ಲ ಮುಂದೆ ಇಟ್ಕೊಂಡು ಇಂಥವ್ರ ಸಲುವಾಗಿ ಹೋರಾಟ ಮಾಡ್ತೀನಿ. ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಇಂಥವ್ರಿಗೆಲ್ಲ ಹೆಲ್ಪ್ ಮಾಡಬೇಕು. ನೋಡಿ ಪುಟ್ಟರಾಜ್ ಅವರೇ, ನೀವು ಅವ್ರ ಹತ್ರ ಹೋಗಿ ನಿಮ್ ಬ್ಯಾಕ್ಗ್ರೌಂಡ್ ಏನು, ಕಸ ಗುಡ್ಸೋಕೆ ರಸ್ತೆ ಬಂದಿದ್ದೀರಾ ಬಗ್ಗೆ ಹೇಳಕ್ಕೆ ಹೇಳ್ತೀನಿ. ಅವರಿಂದ ಏನಾದ್ರು ಒಳ್ಳೆ ಪಾಯಿಂಟ್ ಸಿಕ್ಕಿದ್ರೆ ಅದನ್ನ ಫ್ರಂಟ್ ಪೇಜ್ ಮಾಡ್ಕೊಡ್ತೀನಿ. ಒಂದು ನಿಮಿಷ, ನೀವೇ ಇದ್ದೀರಾ? ಎಲ್ಲರೂ ನಮ್ಮ ಕರ್ಮ. ಮನೆಯಿಂದ ಒತ್ತಡ ಬಂದು ಕೈ ಕೊಡ್ಗೆ
ಸಹಾಯ ಮಾಡ್ತೀನಿ ಅಂತ ಹೊರಡ್ತೀರಾ. ನಿಮ್ಮನೆಯವ್ರನ್ನ ಆಚೆ ಬಿಟ್ಟು ಬೀದಿ ಗುಡಿಸ್ತಾ ಇದ್ದೀರಲ್ಲ, ನನಗೆ ಬೇಕಾಗಿರೋ ಸ್ಟೋರಿ ಸಿಕ್ತು. ನೀವು ಹೊರಗಿನವ್ರಿಗೆ ಓಟ್ಗಾಗಿ ಕಣ್ಣೀರು ಒರೆಸ್ತೀರಾ, ನಿಮ್ಮ ಮನೆಯವ್ರಿಗೆ ತೊಂದರೆ ಕೊಟ್ಟು ಆಚೆ ಹಾಕ್ತೀರಾ ಅಂತ ನಾಳೆ ದೊಡ್ಡದಾಗಿ ಆರ್ಟಿಕಲ್ ಬರ್ಬಿಡ್ತೀನಿ. ಮಾತಾಡಿ ಕೈ ಮುಗಿದು ಸೇರ್ಕೋತೀನಿ. ಯಾವುದೇ ನ್ಯೂಸ್ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಮನೆಗೆ ಖಾಲಿ ಪೇಪರ್ ಕಳಿಸ್ಬೇಕಾಗುತ್ತೆ. ಜಾಸ್ತಿ ಮಾಡಿ ಅಣ್ಣ ಏನೇ ಜಾತಿ ಹೇಳಿದ್ರು ದುಡಿರಿ ಅಂತ, ಅದಕ್ಕೆ ದುಡಿತಾ ಇದ್ದೀವಿ. ನಾವು ಕಷ್ಟಪಟ್ಟು ಕಸ ಗುಡಿಸ್ತಾ ಇದೀವಿ. ನೀವ್ ಇನ್ಮೇಲೆ ದುಡಿಯೋ ಹಾಗಿಲ್ಲ. ಅಮ್ಮಿಗೆ ನಾನ್ ಹೇಳ್ತೀನಿ, ಅದು ಇವ್ರಿಬ್ರನ್ನು ಕರ್ಕೊಂಡು ಏನು ಮಕ್ಕ ನೋಡ್ತಿದ್ದೀರಾ? ಸುಮ್ನೆ ಬರ್ತೀರಾ ಇಲ್ಲ ಕೈಯಲ್ಲಿರೋದ್ ಕಿತ್ತೆರಡು ಬಿಡ್ಲಾ? ನೋಡಿ ಇಲ್ಲಿ ಏನಾಗಿದೆ ಅಂತ. ನೀವ್ ಹೇಗಾದ್ರೂ ಮಾಡಿ ಮನೆ ತರಲೇಬೇಕು ಅಂತ ಕಂಡೀಷನ್ ಹಾಕಿದ್ರಲ್ಲ, ಅದಕ್ಕೆ ಇವ್ರಿಬ್ರು ಆಚೆ ಕಡೆ ಸ್ವೀಟ್ ನೀವ್ ಏನ್ ಮಾಡ್ಕೊಂಡು ಬಿಡ್ತೀರೋ ನನಗೆ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಬೆಟ್ಟದ ಮೇಲೆ ಒಂದು ಸೈಟ್ ಸರ್ಚ್ ಮಾಡಿ. ಬೆಟ್ಟದ ಮೇಲೆ ಒಂದು ಜಾಗ ಇದೆ ಅಂತೆ, ನಾಳೆ ಹೋಗಿ ನೋಡ್ಕೊಂಡು ಬರೋಣ. ನಿಮ್ಗೆ ಇಷ್ಟ ಆದ್ರೆ ಮುಂದುವರೆಯೋಣ. ನಾನು ನಿನ್ನ ಏನೇನೋ ಅಂದ್ಬಿಟ್ಟು ಅಣ್ಣಯ್ಯ, ನನ್ನನ್ನು ಕ್ಷಮಿಸ್ಬಿಡು. ಇರ್ಲಿ ದೇವ್ರ ಕೊಟ್ಟ ತಂಗೆ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಲ್ಲು ಉಚ್ಚಿ ರೆಡಿಯಾಗಿರಿ, ಬೆಟ್ಟಕ್ಕೆ ಹೋಗೋಣ. ಹೊಳೆ ಅಂದ್ರೆ ಇದೆ ಆ ಜಾಗ, ಹೇಗಿದೆ? ಅಣ್ಣಯ್ಯ, ಜಾಗ ಏನೋ ಚೆನ್ನಾಗಿದೆ, ಆದ್ರೆ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆಯಲ್ಲ. ಅದಕ್ಕೆ ತಾನೇ ನಿಮ್ಮನ್ನು ಕರ್ಸಿರೋದು. ಜಾಗನ ಕ್ಲೀನ್ ಮಾಡಿ ಗುಡ್ಡಿ ಪೂಜೆ ಮಾಡಿಬಿಡಿ. ಈ ಜಾಗ ನಿಮ್ಮದೇ. ನನ್ನ ಮಗನೇ ಏನೋ ಮಾಡ್ತಾ ಇದೀಯಾ? ಗಣಪತಿ ಹೋಮ ಮಾಡ್ತಾ ಇದ್ದೀವಿ, ಬಂದು ಪ್ರಸಾದ ತಿಳ್ಕೊಳ್ಳೋದು. ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಯಾರನ್ನ ಕೇಳಿ ಗುದ್ಲಿ ಪೂಜೆ ಮಾಡ್ದೆ? ನಾವು ಹೇಳಿದ್ರು ಮಾಡ್ತಾ ಇದೀವಿ. ಏನು ಇವಾಗ ಈ ಜಾಗ ಯಾವ್ದು ಅಂತ ತಿಳ್ಕೊಂಡಿದ್ದೀಯ? ಯಾರ್ದಾದ್ರೇನಂತೆ, ಸದ್ಯಕ್ಕೆ ನಮ್ದಾಗುತ್ತೆ. ಈ ಜಾಗ ನಂದು. ಜಾಸ್ತಿ ಮಾತಾಡ್ರೆ ಮುಖ ಮುಖ ನೋಡ್ತಿದ್ದೆ ಎಷ್ಟೇ. ನನ್ನ ಮಗನೇ, ನನ್ನ 2 ಕೈಯನ್ನು ತಿರ್ಸಿದೀಯ, ನನ್ನ 2 ಉಂಗುರನು ಕೊಟ್ಟಿದೀಯ. ಹೇಳಿದೆ ಕೇಳಿ, ನನ್ನ ಜಾಗದಲ್ಲಿ ಪೂಜೆ ಮಾಡಿದೀಯ. ನೀನು ಸರಿಯಾದ ಬುದ್ಧಿ ಕಲಿಸಿ ಗಂಡ ಹಾಕ್ತಿಲ್ಲ ಅಂದ್ರೆ ನನ್ನ ಹೆಸರು ಡಾಕ್ಟರ್ ಸತ್ಯಾನಂದನೇ ಅಲ್ಲ. ಆದವಲ್ಲ, ನಿಮ್ಮ ಮಾತು ಕಟ್ಕೊಂಡು ಅಲ್ಲಿ ಹೋಗಿ ಆ ಸೈಟಲ್ಲಿ ಪೂಜೆ ಮಾಡ್ತಾ ಇದ್ರೆ ಆ ಡಾಕ್ಟ್ರು ಬಂದು ಎಷ್ಟು ಪ್ರಾಬ್ಲಮ್ ಮಾಡ್ತಾರೆ ಗೊತ್ತಾ? ಬಂದಿದ್ದಲ್ಲ ಮತ್ತೆ ಹೊಸ್ದಾಗ್ ಎಲ್ಲಿಂದ ಬಂತು? ಆ ಜಾಗ ಅವ್ನ್ದಂತೆ. ಆಗ್ಲೇನೆ ಇಲ್ಲೇ ನಮ್ಮ ಹತ್ರ ಜಮೀನ್ ಕ್ಲೀನ್ ಮಾಡಿಸ್ತೀಯಲ್ಲ, ಇದು ಸರಿನಾ? ಬೇರೆ ಕಡೆ ಹುಡುಕಿದ್ರಾಯ್ತು. ಅಂದ್ರೆ ಬೆಟ್ಟದ ಮೇಲೆ ಸೈಟ್ ಹುಡುಕೋ ಪ್ರೋಗ್ರಾಮು ಇನ್ನೂ ಮುಂದುವರಿಯುತ್ತೇನೆ. 200 ರೂಪಾಯಿ ಸಾಕಿದ್ರೆ 200 ರೂಪಾಯಿ ದುಡ್ಡು ಓಟಿ ಆಮೇಲೆ ವ್ಯವಸ್ಥೆ ಮಾಡ್ತೀನಿ. ಏನು ಮಕ್ಕಳು ಅರ್ಜೆಂಟಾಗಿ ಒಂದು 200 ರೂಪಾಯಿ ಕೊಡಮ್ಮ. ಯಾಕಪ್ಪ? ತರಕಾರಿ ಬಿಸ್ನೆಸ್ ಮಾಡಕ್ಕೆ. ಈರುಳ್ಳಿ, ಟೊಮಾಟೊ, ಆಲೂಗಡ್ಡೆ, ಸೌತೆಕಾಯಿ, ಬದನೆಕಾಯಿ, ಹೀರೆಕಾಯಿ, ತರಕಾರಿ ತಾಜಾ ತರಕಾರಿ, ನೆಲದಲ್ಲಿ ಬಿಟ್ಟಿರೋ ತರಕಾರಿ, ತಾಜಾ ತರಕಾರಿ. ಇದನ್ನೇ ನನ್ನ ಕೈ ಮುರಿದಿರೋದು. ಡಾಕ್ಟರ್ ಕೈನೇ ಮುರಿತೀಯಾ? ಸಮಸ್ಯೆ ಮಾಡೋ ನೆಕ್ಸ್ಟಲ್ಲಿ ಕಿಡ್ನಿ ಕಿತ್ಕೊಳ್ಳೋಕೆ ಅಂತ ಬಂದ್ರೆ ಸುಮ್ಮನಿರಕ್ಕಾಗುತ್ತಾ? ಕೈನೇ ಮುರಿದು ಉಂಗ್ರೆ ಕಿತ್ಕೊಂಡು ಹೋಗ್ಬಿಡ್ತೀಯಾ? ನನ್ನ ತಂಟೆಗೆ ಬಂದ್ರೆ ನಾನು ಅಷ್ಟೇ ಗುರು. ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಇದೇ ತರ ನೀನ್ ಕೈ ಮುರಿತೀನಿ. ಅಯ್ಯೋ, ನೀವೇ ನನ್ನ ಕಾಪಾಡಬೇಕು. ಯಾರಯ್ಯ ನೀನು? ನನ್ನ ಮನೆಗೆ ಬಂದು ನನ್ನನ್ನೇ ಯಾರು ಅಂತ ಕೇಳ್ತಿದ್ದೀರಾ? ನಾನು ಗಂಡುಗಲಿ ಒಂಥರ ಕಟ್ಟ ಕಡೆ ತುಂಡ ಪಾಂಡ್ರಂಗ ಗಂಡುಗಲಿ ಎತ್ತಿದ ವೀರ ಕೇಸರ ಇಬ್ಬಲ್ಲ ಎತ್ತಿದ್ರು ವೀರ ಯಾವುದಕ್ಕೂ ಕೈ ಎತ್ತುತ್ತಿಲ್ಲಲ್ಲ, ಮಾಡ್ಬಿಟ್ಟಿದ್ದಾನೆ. ಯಾರು? ಇನ್ಯಾರು ಇವನು? ಹಾಕಿಲ್ಲ.
ಪೊಲೀಸಿಗೆ ಒಪ್ಪಿಸಿ ಇವನಿಗೆ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ. ನಾನು ಬಿಡ್ಬೇಕಲ್ಲ ಅವನು ಮಟಾಟ್ ಮಾಡ್ಬಿಡ್ತೀನಿ. ಅಣ್ಣಯ್ಯ ದಯವಿಟ್ಟು ನಮ್ಮ ಯಜಮಾನ್ರನ್ನ ಕಾಪಾಡು. ನಂಗಿರೋದು ಒಬ್ರೇ ಗಂಡ. ಹೊಳೆ ಅಂದ್ರೆ ಈ ಕೆಲಸ ಮಾಡಿದ್ ನೀವೇನ? ಹೌದು ಬಾವ. ಯಾಕ್ರಿ ಹೀಗ್ ಮಾಡಿದ್ರಿ? ಇನ್ನೊಂದು ಬಾವ ಸಮಾಜ ಸೇವೆ ಮಾಡೋದ್ರೆ ಕಿಡ್ನಿ ಬಗ್ಗೆ ಕೇಳಿ ಬಂದ್ರೆ ಸುಮ್ಮನೆಕ್ಕಾಗುತ್ತಾ? ನಮ್ಮ ಎರಡು ಇಂದ್ರನಾಥ್ ಕೊಟ್ಕೊಂಡಿದ್ದಾರೆ, ಅದನ್ನ ಮೊದಲು ಕೊಡಿಸಿ. ಹೊಳೆ ಅಂದ್ರೆ ಅದು ಮಾತ್ರ ತಪ್ಪು, ವಾಪಸ್ ಕೊಡಿ. ಕೊಟ್ಬಿಟ್ರೆ ಆಗೋಯ್ತಾ? ಇದ್ರ ಹಾಸ್ಪಿಟ್ಲ್ ತಕ್ಕೊಡೋರು ಯಾರು? ಮರ್ಯಾದೆಯಿಂದ ಇವಾಗ 20,000 ರೂಪಾಯಿ ಕೊಡ್ಬೇಕು. ಬಡ್ಡಿನ ಬರೋಣ ಬಂದು ತಗೋತೀನಿ. ಕೊಡ್ತೀರಾ ಅಥವಾ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ವಾ? ನಿಮ್ಗೆ ಆಮೇಲೆ ಕಾದಿದೆ. ತಗೊಳ್ಳಿ 20,000. ಏನೂ ಆಗ್ಬಾರ್ದು ಆಗೋಯ್ತು. ಎಲ್ಲದೂ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ಇನ್ನೊಂದ್ಸಲ ಈ ನನ್ನ ಮಗ ನಿನ್ ತಂಟೆ ಬಂದ್ರೆ ನನಗೆ ಹೇಳಿ ಕೈ ಕಾಲು ಮುಟ್ಬಿಡ್ತೀನಿ. ಇವ್ನು ಮಾತ್ರ ಅಲ್ಲ, ಇಡೀ ಮನೆಯವ್ರು ಎಲ್ಲರಿಗೂ ಕೈ ಕಾಲು ಮುಟ್ಟಾಕ್ಬಿಡ್ತೀನಿ. ಯಾಕೆ ಬಂದ್ರೆ ಹೋಗೋಣ. ಯಾಕೆ ಬಾವ ಹಿಂಗ್ ಮಾಡಿದ್ರಿ? ಯಾಕ್ರಿ ಹೀಗೆ ಮಾಡಿದ್ರಿ? ನೀವ್ ಹೇಳಿದ್ರಲ್ಲ ಸಂಪತ್ತು ಮಾಡ್ಕೊಂಡ್ ಮಾಡಿದ. ಹೋಯ್ತಲ್ಲ ಆ 20,000 ರೂಪಾಯಿ ನಾನು ನೀವೇ ದುಡ್ಡು ಕೊಡಬಾರ್ಬೇಕು. ಇಲ್ಲಾಂದ್ರೆ ಈ ಮನೆಯಲ್ಲಿ ನಿಮ್ಗೆ ಜಾಗ ಇಲ್ಲ.